ಹೇಳ್ತಾರೆ ಗೊತ್ತಿರುತ್ತೆ ಏನು ಕಂಡೀಷನ್ ಒಂಥರ ಕಾಂಪಿಟೇಷನ್, ರೈಟಿಂಗ್ ಕಾಂಪಿಟೇಷನ್ ಆ್ಯಂಡ್ ಸ್ಪೀಕಿಂಗ್ ಕಾಂಪಿಟೇಷನ್ ಇಬ್ಬರ ಮಧ್ಯದಲ್ಲಿ ಭಾರತವನ್ನು ಇಡೀ ಭಾರತವನ್ನು ರಚನೆ ಮಾಡಿದ ವೇದವ್ಯಾಸ, ಈ ಜಗತ್ತಿಗೆ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗನ್ನು ಕೊಟ್ಟ ವೇದವ್ಯಾಸ. ಅಂಥ ವೇದವ್ಯಾಸ ಭಾರತದಲ್ಲಿ ನಿಮಗೆ ಸಿಗ್ತಾನೆ, ರಾಮಾಯಣದಲ್ಲಿ ಸಿಗ್ತಾನೆ, ಎಲ್ಲ ಕಾಲದಲ್ಲಿಯೂ ನಿಮಗೆ ಸಿಗ್ತಕ್ಕಂಥ ಮಹಾನುಭಾವ ವೇದವ್ಯಾಸ. ಅಂಥ ವೇದವ್ಯಾಸ ಮತ್ತು ಶಂಕರ ಭಗವತ್ಪಾದಾಚಾರ್ಯರು ಇಬ್ಬರೂ ಸಹಿತ ಒಂದಾನೊಂದು ಸಂದರ್ಭದಲ್ಲಿ ಅವರ ಸಮಾಗಮ ಅದ್ಭುತವಾಗಿರ್ತಕ್ಕಂಥ ಸಮಾಗಮ. ಶಂಕರ ಭಗವತ್ಪಾದಾಚಾರ್ಯರು ಈ ಸಂದರ್ಭದಲ್ಲಿ ಶಂಕರನ್ನು ನೆನೆಸಬೇಕು, ವೇದವ್ಯಾಸರನ್ನು ನೆನೆಸಬೇಕು. ಯಾಕೆ ಅಂತೀರಾ? ನಾರಾಯಣಂ ಪದ್ಮಭವಂ ವಶಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯ ಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರುಂ ಸಂಪ್ರಣತೋಸ್ಮಿ ನಿತ್ಯಂ. ಇದನ್ನ ಗುರು ಪರಂಪರಾ ಸ್ತೋತ್ರ ಅಂತ. ಏನಂದರೆ ಗುರು ಪರಂಪರಾ ಸ್ತೋತ್ರ. ನಮ್ಮ ಗುರು ಪರಂಪರೆ ಎಲ್ಲಿಂದ ಬಂದಿರೋದು? ಓಂ ನಾರಾಯಣಂ ಮೊದಲನೇ ಗುರು ಯಾರು? ಪದ್ಮಭವಂ, ಅದೇ ಪದ್ಮದಲ್ಲಿ ಹುಟ್ಟಿರ್ತಕ್ಕಂಥ ಅವನು ಬ್ರಹ್ಮ. ವಶಿಷ್ಠಂ, ಬ್ರಹ್ಮದೇವನ ಮಾನಸ ಪುತ್ರನಾಗಿರ್ತಕ್ಕಂಥ ವಶಿಷ್ಠ. ಶಕ್ತಿಂಚ, ವಶಿಷ್ಠನ ಶಿಷ್ಯ ಮಗ ಶಕ್ತಿ. ಶಕ್ತಿಂಚ ಪರಾಶರಂಚ, ಪರಾಶರ ಮಹಾಮುನಿ. ಆದ ಮೇಲೆ ವ್ಯಾಸ, ಆಮೇಲೆ ಶುಕ, ಆಮೇಲೆ ಗೌಡಪಾದ, ಆಮೇಲೆ ಶಂಕರ, ಆಮೇಲೆ ಗೋವಿಂದಪಾದ, ಆಮೇಲೆ ಶಂಕರ. ಶಂಕರಾಚಾರ್ಯ ಆದಮೇಲೆ 4 ಜನ ಶಿಷ್ಯರು. ಇದು ನಮ್ಮ ಪರಂಪರೆನಪ್ಪ. ಅರ್ಪಣ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ವೇದವ್ಯಾಸ ಯಾರ ಮಗ ಅಂದರೆ ಪರಾಶರ ಮಹರ್ಷಿಯ ಮಗ. ಪರಾಶರ ಮಹರ್ಷಿ ಅದ್ಭುತವಾಗಿರ್ತಕ್ಕಂಥ ಮಹರ್ಷಿ. ಕಣ್ಣು ನೋಡಿದ್ರೆ ಸಾಕು ಸೃಷ್ಟಿಯನ್ನು ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವನು ಪರಾಶರ ಮಹರ್ಷಿ. ಗಂಗಾ ನದಿಯಿಂದ ದಾಟಬೇಕು, ದಾಟಿಸ್ತಕ್ಕಂಥ ಒಬ್ಬಳು ಅಂಬಿಗೆ, ಅವಳ ಹೆಸರು ಸತ್ಯವತಿ, ಮತ್ಸ್ಯಗಂಧಿ, ಬೆಸ್ತರುಗುಡಿಗೆ ಅಂತ. ಬೆಸ್ತರುಗುಟ್ಟಿರ್ತಕ್ಕಂಥದ್ದು ಅಲ್ಲ, ಅವಳು ನಿಜವಾಗಿ ದೇವತಾ ಮೂರ್ತಿ. ಆ ದೇವತಾ ಮೂರ್ತಿಯನ್ನು ಬೆಳೆಸ್ತಾನೆ ಒಬ್ಬ ಬೆಸ್ತರ. ಆದ ಕಾರಣ ಬೆಸ್ತರಾಗ. ಆ ಬೆಸ್ತರ ಕನ್ಯೆಯನ್ನು ನೋಡ್ತಾನೆ ಪರಾಶರ ಮೂರ್ತಿ. ತುಂಬ ಸುಂದರವಾಗಿರ್ತಕ್ಕಂಥ ಒಂದು ವಾತಾವರಣ. ಪರಾಶರ ಹೇಳ್ತಾನೆ, ನನಗೆ ಒಬ್ಬ ಮಗ ಬೇಕು. ಸತ್ಯವತಿ ಪರಾಶರ ಇಬ್ಬರು ಸನ್ನಿಹಿತವಾಗಿ ಬಂದು ಅವರಿಗೆ ಒಂದು ಪುತ್ರ ಜನನವಾಗುತ್ತೆ. ಸತ್ಯೋ ಗರ್ಭ ಸತ್ಯೋ ಜಾಗ. ಅವನೇ ಯಾರೂ ಅಲ್ಲ, ವ್ಯಾಸ.